ಆಸ್ತಿ ವಿವಾದವಾಗಿ ಗಂಡ ಈಕೋ ಕಾರಿಗೆ ಬೆಂಕಿ ಇಟ್ಟಂತಹ ಪತ್ನಿ, ಗಂಡನ ಕಾರಿಗೆ ಪತ್ನಿ ಬೆಂಕಿ ಇಟ್ಟುಬಿಟ್ಟಿದ್ದಾಳೆ. ಈಕೋ ಕಾರಿಗೆ ಆಸ್ತಿ ವಿವಾದ ಕೇಳಿ ಬಂದಿತ್ತು. ಆ ಒಂದು ವಿಚಾರವಾಗಿ ಗಂಡನ ಈಕೋ ಕಾರಿಗೆ ಬೆಂಕಿಯನ್ನು ಇಟ್ಟಿದ್ದಾಳೆ ಪತ್ನಿ. ಚಿಕ್ಕೋಡಿ ತಾಲೂಕಿನ ಹೋಗತ್ಯನಹಟ್ಟಿ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹೋಗತ್ಯನಹಟ್ಟಿ ಆ ಒಂದು ಗ್ರಾಮದಲ್ಲಿ ನಡೆದಂಥದ್ದು. ಶಿವನಗೌಡ ಪಾಟೀಲ್ ಮತ್ತು ಪತ್ನಿ ಸಾವಿತ್ರಿ ನಡುವೆ ಕೌಟುಂಬಿಕ ಕಲಹ ಇತ್ತು. ಒಂದೇ ಮನೆಯಲ್ಲಿದ್ದರೂ ಕೂಡ ಆಸ್ತಿ ಹಣಕ್ಕಾಗಿ ಗಂಡ ಹೆಂಡತಿ ಕಿತ್ತಾಟವನ್ನು ನಡೆಸ್ತಾ ಇದ್ರು. ಇಬ್ಬರ ನಡುವಿನ ಜಗಳ ಕೋಪಕ್ಕೆ ತಿರುಗಿ ಕಾರಿಗೆ ಬೆಂಕಿಯನ್ನು ಹಚ್ಚಿದ. ಪೆಟ್ರೋಲ್ ಸುರಿದು ಕಾರಿಗೆ ಬೆಂಕಿಯನ್ನು ಇಟ್ಟಿದ್ದಾಳೆ ಪತ್ನಿ ಸಾವಿತ್ರಿ. ಗಂಡನ ಸಿಟ್ಟನ್ನು ಕಾರ್ ಮೇಲೆ ತೀರಿಸಿಕೊಂಡಿದ್ದಾಳೆ. ಕ್ಷಣ ಮಾತ್ರದಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಕಿಗೆ ಆಹುತಿಯಾಗಿದೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿ ವಿವಾದ, ಆಸ್ತಿಯ ಜಗಳ ಅದು ಬೇರೆ ಬೇರೆಯವರ ಮಧ್ಯೆ ಅಲ್ಲ, ಗಂಡ ಹೆಂಡತಿಯ ಮಧ್ಯೆನೇ. ನನಗೆ ಇಷ್ಟ ಆಸ್ತಿ ಬೇಕು, ನನಗೆ ಅಷ್ಟು ಆಸ್ತಿ ಬೇಕು ಅಂತ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರುತ್ತೆ. ಹೆಂಡತಿ ಪಾಪ ಗಂಡನ ಹೊಡಿಯೋಕ್ಕಾಗಲ್ಲ, ಶಕ್ತಿ ಕಡಿಮೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಗಂಡನ ಒಂದು ಈಕೋ ಕಾರಿಗೆ ಬೆಂಕಿ ಇಟ್ಬಿಟ್ಟಿದ್ದಾಳೆ. ಏನು ಮಾಡ್ಕೊಂತೀಯ ಮಾಡ್ಕೊಂಡು ನನಗೆ ಆಸ್ತಿ ಕೊಡಲ್ವಾ ಅನ್ನೋಂಥ ರೀತಿಯಲ್ಲಿ ಹೋಗಿ ಗಂಡನ ಒಂದು ಕಾರಿಗೆ ಬೆಂಕಿ ಇಟ್ಟು ಹಾಕಿ ತೃಪ್ತಿಯನ್ನು ಪಟ್ಟಿದ್ದಾಳೆ. ಓಕೆ, ನನ್ನ ಗಂಡನ ಜೊತೆ ಜಗಳ ಆಡಿದ್ದಕ್ಕೂ ಸಮಾಧಾನ ಆಯಿತು, ನಾನು ಆತನ ಒಂದು ಆಸ್ತಿನ ಏನೊಂದು ಕಾರನ್ನ ಸುಟ್ಟುಬಿಟ್ಟಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಬೆಂಕಿ ಇಟ್ಟು ಸುಟ್ಟು ಬಿಟ್ಟಿದ್ದಾಳೆ. ಇಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳಿತ್ತು. ಕೆಲವೊಂದು ವಿಚಾರದಲ್ಲಿ ಆಸ್ತಿ ಬೇಕು ನನಗೆ ಅಂತ ಕೇಳಿರ್ತಾಳೆ, ಆಸ್ತಿಯಲ್ಲಿ ಪಾಲು ಬೇಕು ಅಂತ ಹೆಂಡತಿ ಕೇಳಿರ್ತಾಳೆ, ಗಂಡ ನಿನಗೆ ಹಾಕಬೇಕು ಅಂತ ಕೇಳಿರ್ತಾನೆ. ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿರುತ್ತೆ. ಆಗ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹೋಗತ್ಯನಹಟ್ಟಿ ಎನ್ನುವಂತಹ ಗ್ರಾಮ ಏನಿದೆ ಅಲ್ಲಿ ನಡೆದಿದೆ. ಶಿವನಗೌಡ ಪಾಟೀಲ್ ಆತನ ಪತ್ನಿ ಬಂಗಾರ ಕೇಳಿದೆ. ಯಾರ ನಮ್ ಬಂಗಾರ ಕೇಳಿದ್ನಿ ಮನ್ಯಾಗ ನಮ್ ಬಂಗಾರ ಮತ್ತ ನಂದೈತಲ್ಲ ಹೊಲ ನಂದೈತಿ ಹೊಲ ಬೇಕಾ ಕೊಡ್ನಿ ಬರ್ತಿದ್ಯಾ ಏನ್ ಕೊಟ್ಟಾಗ ಎಲ್ಲ ಹತ್ರ ಪಾಲ್ ಬೀಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.